ಈ ಕಾರ್ ಫಸ್ಟ್ ಟೈಮ್ ಓಡಿಸ್ತಿರೋದು ದರ್ಶನ ಮರೆಯಕ್ ಆಗ್ದೇನೆ ಇರೋಷ್ಟು ಮೆಮೊರೀಸ್ ಇದೆ ತುಂಬಾ. ಬ್ರೆಡ್ ಆಮ್ಲೆಟ್ ಬಂತು, ಬಟ್ ಏನ್ ಹಿಂಗಿದೆ, ಬಾರ್ಬಿಕ್ಯೂಗೆ ರೆಡಿ ಮಾಡ್ಕೊಳ್ತಿದ್ದಾರೆ ನೋಡಿ. ಆ ಚಿಕ್ಕ ಕೆಲ್ಸ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ವಿತ್ ಸಿಂಧ್. ಈ ವ್ಲಾಗ್ ಬಂದ್ಬಿಟ್ಟು ಪಾರ್ಟ್ 2 ಆಫ್ ವಯನಾಡ್ ಟ್ರಿಪ್. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಬೇಗ. ಅಂಡ್ ನಾವ್ ಎಲ್ಲಿ ಯಾವ ಪ್ಲೇಸಸ್ ನೋಡಕ್ ಹೋಗ್ತಿಲ್ಲ, ಜಸ್ಟ್ ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದೀವಿ. ಇವಾಗೆಲ್ಲ ಗ್ರಾಸರೀಸ್ ಎಲ್ಲ ಶಾಪ್ ಮಾಡ್ಕೊಂಡು ವಿಲ್ಲಾ ಕಡೆ ಹೋಗ್ತಾ ಇದೀವಿ. ನಂದಿನ್ನು ಟಿಫನ್ ಆಗಿಲ್ಲ, ಸೊ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಚೆಕ್ ಇನ್ ಮಾಡ್ಬೇಕು ವಿಲ್ಲಾಗೆ. ನಮ್ ದರ್ಶನಗೆ ಏನು ಗೊತ್ತಾಗಿಲ್ಲ. ಜೈ. ಈ ಕಾರ್ ಫಸ್ಟ್ ಟೈಮ್ ಓಡಿಸ್ತಿರೋದು ದರ್ಶನ. ಸೊ ನನ್ ಪಕ್ಕದಲ್ಲಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಅಡ್ಜಸ್ಟ್ ಆಗೋ ತನಕ ಮ್ಯಾಪ್ ನೋಡಕ್ ಆಗಲ್ಲ ನಾನು. ನಮ್ಗೆ ವಯನಾಡಲ್ಲಿ ಮರೆಯಕ್ ಆಗ್ದೇನೆ ಇರೋಷ್ಟು ಮೆಮೊರೀಸ್ ಇದೆ ತುಂಬಾ. ಅದು ಯಾವ ಇಯರ್ ಅಲ್ಲಿ ದರ್ಶು? 2018 ನಾನು, ನನ್ನ ತಮ್ಮ ದರ್ಶು ಮತ್ತೆ ದದ್ದು ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಇಲ್ಲಿ ಬಂದಿದ್ದು. ಅವಾಗ ತುಂಬಾ ಜನ ಮೀಟ್ ಮಾಡಿದ್ರು, ಅವರೆಲ್ಲ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಮತ್ತೆ ಇನ್ಸಿಡೆಂಟ್ಸ್ ನ ಇನ್ನೊಂದು ಬ್ಲಾಗ್ ಅಲ್ಲಿ ಯಾವಾಗಾದ್ರೂ ಹೇಳ್ತೀನಿ. ಅಲ್ಲಿಂದ ಸರ್ಚ್ ಮಾಡಿದ್ರು ಎಲ್ಲೂ ಸಿಗ್ಲಿಲ್ಲ. ಫೈನಲಿ ಇಲ್ಲಿ ನನ್ಗೆ ಬ್ರೆಡ್ ಆಮ್ಲೆಟ್ ಸಿಗುತ್ತೆ ಅಂತ ಹೇಳಿದ್ರು, ಅದಕ್ಕೇನೆ ತಗೊಳಕ್ ಬಂದಿದೀವಿ. ಇವರೆಲ್ಲ ತಿಂದ್ಬಿಟ್ರು, ಅದಕ್ಕೆ ಫುಲ್ ಎನರ್ಜಿಯಲ್ಲಿ ಇದ್ದಾರೆ. ನಾ ಇನ್ನು ಏನು ತಿಂದಿಲ್ಲ. 11 ಗಂಟೆ ಅದು ಬಟರ್ ನನ್ ಫೇವ್ರೆಟ್ ಆಯ್ತಾ. ಫೈನಲಿ ಅಯ್ಯೋ ಬ್ರೆಡ್ ಆಮ್ಲೆಟ್ ಬಂತು, ಬಟ್ ಏನ್ ಹಿಂಗಿದೆ, ಆಮ್ಲೆಟ್ ಅದು ಬ್ರೆಡ್ ಆಮ್ಲೆಟ್ ಅಲ್ಲ, ಬರೇ ಆಮ್ಲೆಟ್. ಎಷ್ಟಿದ್ಯೋ ಒಂದಾ? ಬೇರೆ ಏನಿದೆ? ಸ್ಪ್ರೈಟ್ ಬೇರೆ ಏನಿದೆ? ಬ್ರೆಡ್ ಆಮ್ಲೆಟ್ ಇದೆ, ಮ್ಯಾಗಿ ಇದೆ, ಚಿಕನ್ ಅಲ್ಲಿ ಏನಿದೆ? ಇಲ್ಲ ಬೇಡ. ಚಿಕನ್ ರೋಲ್ ಇದೆ. ಚಿಕನ್ ರೋಲ್ ಇದೆಯಾ? ಮೈದಾ ರೋಲ್ ಬೇಡ. ನಮ್ ಧೀರಜ್ ಇರುವಾಗ ಯಾಕೆ ಭಯ? ಸೊ ಇಲ್ಲ ಹತ್ರ ಆಲ್ಮೋಸ್ಟ್ ರೀಚ್ ಆದೋ. ಇನ್ನೊಂದು 500 ಮೀಟರ್ ಇತ್ತು. ಆ ರೋಡ್ ನೋಡಿದ್ರೆ ಫುಲ್ಲು ಲೈಕ್ ಏನು ತುಂಬಾ ಚಿಕ್ಕ ರೋಡ್ ಆಗಿತ್ತು. ಅದೇನಾ ಪ್ಲೇಸು ಇಲ್ವಾ ಅಂದ್ರೆ ಹಿಲ್ ಮೇಲೆ ಹತ್ತೋ ತರ ಇತ್ತು. ಸೊ ಅದಕ್ಕೆ ಕಾಲ್ ಮಾಡ್ಲಿಲ್ಲ, ಹಂಗೆ ನೋಡೋಣ ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ಅದೇ ರೂಟಲ್ಲಿ ಹೋದೋ. ದರ್ಶು, ಈ ರೂಟ್ ಬಗ್ಗೆ ಏನ್ ಹೇಳ್ತೀಯಾ? ಅಲ್ಲ, ಈ ರೆಸಾರ್ಟ್ ಗಳವರೆಲ್ಲ ಒಳ್ಳೆ ಕಾಡಿದ್ದಂಗೆ ಯಾಕೆ ಇಕ್ಕಿರ್ತಾರೆ ನನ್ನ ಮಕ್ಕಳು? ಓ ಮೈ ಗಾಡ್, ಇಲ್ಲಿ ಕಂಬ ಇದೆ. ಫೈನಲಿ ಏನ್ ಇಳಿಬೇಕು? ಏನ್ ತಮಾಷೆ ಮಾಡ್ತಿದ್ಯಾ? ಇದೇನೇನಮ್ಮ? ಇದೆ. ಹಾ ಇದೆ. ಏಯ್ ಮಗ, ಡ್ಯಾಮ್ ಕಾಣ್ತಿದೆ ಕೊಡಿ ಇಲ್ಲಿಂದ. ಇದೆ ಅವ್ರು ಹೇಳಿದ್ರು. ಅದೇ ಹೇಳಿದ್ ನಾನು, ಡ್ಯಾಮ್ ಕಾಣ್ತಿದೆ ಅಂತ. ಎಲ್ಲಿದ್ಯೋ? ಅಲ್ಲಿಂದ ಓಕೆ. ನೀರೇ ಇಲ್ಲ ಅಕ್ಕ. ಹಾ ಲೇದ ತೀಸ್ಕೊರಲ್ಲ. ಇದೇ ನಾವು ಬುಕ್ ಮಾಡಿರೋವಿಲ್ಲ. ಮೇನ್ ಸ್ವಿಮ್ಮಿಂಗ್ ಪೂಲ್ ಇರಬೇಕು. ನಾವು ಯಾವಾಗ್ಲೂ ಎಲ್ಲೇ ಹೋದ್ರು ಸ್ವಿಮ್ಮಿಂಗ್ ಪೂಲ್ ಮೇನ್ ಇರಬೇಕು. ಸಂಜೆ ಹೇಗಿದೆ? ನೆಟ್ವರ್ಕ್ ಇದೆಯಾ? ಇಲ್ಲ. ಯಾರು ಸೆಲೆಕ್ಟ್ ಮಾಡಿದ್? ನಾನೇ ತಾನೆ. ಥ್ಯಾಂಕ್ಸ್ ಹೇಳೋ. 2 ಪೀಸ್ ಎಕ್ಸ್ಟ್ರಾ ಇವತ್ತು ನಂಗೆ. ಅರ್ಪಿ, ವಿಲ್ಲ ಹೇಗಿದೆ? ಇಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಮನೆ ಇದ್ದಂಗೆ ಇದೆ. ಏಯ್, ಒಳಗಡೆ ಇನ್ನೂ ನೋಡೇ ಇಲ್ಲ, ಜಸ್ಟ್ ಔಟ್ ಸೈಡ್ ಇಂದ. ಇದು ಒಂದೇನಾ? ಒಂದೇ ನೋಡ್ ಡಿಸ್ಟರ್ಬೆನ್ಸ್, ಪೀಸ್ಫುಲ್. ಬರೇ ನಾವಷ್ಟೇ ಇವತ್ತು ಫುಲ್. ನಾವು ಆಕ್ಚುಲಿ ಬೇಗ ಬಂದು, ಅದಕ್ಕೆ ಕ್ಲೀನಿಂಗ್ ನಡೀತಾ ಇದೆ. ಸೊ ವಿ ಆರ್ ವೇಟಿಂಗ್ ಔಟ್ ಸೈಡ್. ಕೇರಳ ಫುಡ್ ಅಷ್ಟು ಸೆಟ್ ಆಗಲ್ಲ, ಅದಕ್ಕೆ ನಾವೇ ಎಲ್ಲ ಐಟಮ್ಸ್ ತಗೊಂಬಂದಿದ್ದೀವಿ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ. ಒಳ್ಳೆ ಕಂಪನಿ ಸಿಕ್ಬಿಡುತ್ತೆ ಸಿಂಧುಗೆ. ತಣ್ಣಗಿದೆ ಗುರು. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಬಂದ್ರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಇನ್ನೂ ಒಳಗಡೆನೆ ಎಂಟ್ರಿ ಆಗಿಲ್ಲ, ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಡೋದಕ್ಕೆ ರೆಡಿ ಆಗ್ತಿದ್ದಾರೆ. ನಾವು ಫಸ್ಟ್ ಊಟಿ ಪ್ಲಾನ್ ಮಾಡಿ ಅದು ಕ್ಯಾನ್ಸಲ್ ಮಾಡಿ ರಿಫಂಡ್ ಕೊಡಲಿಲ್ಲ ಅವರು. ಸೊ ಮತ್ತೆ ಯಾವಾಗಾದ್ರು ಹೋಗ್ಬೇಕಷ್ಟೆ ಅದೇ ಪ್ಲೇಸ್ಗೆ. ಇವಾಗ ಆಮೇಲೆ ಸಡನ್ ಆಗಿ ತುಂಬಾ ಬಿಸಿಲಿರುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ. ಪೂಲ್ ಕೂಡ ಎಲ್ಲೂ ಇರಲಿಲ್ಲ ಊಟಿಲಿ, ಅಂದರೆ ನಮಗೆ ಬೇಕಾಗಿರೋ ಥರ. ಸೊ ಅದಕ್ಕೆ ಆಮೇಲೆ ಎಂಡ್ ಮೂಮೆಂಟಲ್ಲಿ ಇನ್ನೊಂದು 2 days ಇದೆ ಅನ್ನೋವಾಗ ಊಟಿ ಕ್ಯಾನ್ಸಲ್ ಮಾಡಿ ವಯನಾಡ್ ಬುಕ್ ಮಾಡಿದ್ವಿ. ಇಲ್ಲಿ ನಮ್ಮ ಧೀರಜ್ ಬಾಸ್ ಹೋಲ್ಡ್ ಮಂಕ್ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಎಲ್ಲ ಇವಾಗ ಇದ್ ಮಾಡ್ತಿದ್ದಾರೆ. 3 ಜನ ಎಲ್ಲ ಒಳಗಡೆ
ಕುಕ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇನ್ನೂ ಬರಬೇಕಾಗಿತ್ತು, ಇನ್ನು ನಮ್ಮ ಇಬ್ಬರು ಅಣ್ಣಂದಿರು ಬರಬೇಕಾಗಿತ್ತು, ನಮ್ಮ ನವೀನ್ ಅಣ್ಣ ಮತ್ತು ಪ್ರಮೋದ್ ಅಣ್ಣ ಎಲೆಕ್ಷನ್ ಇರೋದ್ರಿಂದ ಅವರು ಪೊಲೀಸ್ ಅಲ್ವಾ, ಸೊ ಆ ಬ್ಯುಸಿಲಿದ್ದಾರೆ. ನವೀನ್ ಅಣ್ಣನೂ ಹಾಗೆ. ಸೊ ಎಲ್ಲ ಕುಕ್ಕಿಂಗ್ ನಡೀತಿದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಎದ್ಬಿಟ್ಟು ಬಂದು ಹಂಗೆ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಅದು ಏನೋ ಮಾಡ್ತಿರೋದು, ಬಾರ್ಬಿಕ್ಯೂಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಸಾಂಬಾರ್ ಆಲ್ರೆಡಿ ಆಗಿದೆ, ಬೇಳೆ ಸಾಂಬಾರ್ ಮಾಡಿದ್ದಾರೆ. ಅನ್ನಾಗಿ ಇನ್ನೊಂದು ಕುಕ್ಕರ್ ಬೇಕು, ಓನರ್ ತಗೊಂಬರಕ್ಕೆ ಅಂತ ಹೋಗಿದ್ದಾರೆ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಈ ವಿಲ್ಲಾ ನೇಮ್ ಬಂದ್ಬಿಟ್ಟು ಎಪಿಕ್ ಹಿಲ್ಸ್ ಹೋಮ್ ಸ್ಟೇ ಅಂತ. ಎಪಿಕ್ ಹಿಲ್ ಹೋಮ್ ಸ್ಟೇ ಅಲ್ಲ ಇದು. ಸೊ 4 BHK ವಿಲ್ಲಾ ಇದು. ಇಂಡಿವಿಜುವಲ್, ಫುಲ್ ಇಂಡಿವಿಜುವಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ಬೋದು. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಫುಲ್ ಲೈಕ್ ಪ್ರಾಪರ್ಟಿನೇ ನಮಗಿರುತ್ತೆ. ಇನ್ ದ ಸೆನ್ಸ್ ಯಾರ್ಯಾರು ಇಲ್ಲಿ ಬರ್ತಾರೋ ಅವ್ರಿಗೆ ಇಂಡಿವಿಜುವಲ್ ಆಗಿ ಪ್ರೈವೇಸಿ ಆಗಿರುತ್ತೆ ಪ್ರಾಪರ್ಟಿ. ಗಸ್ ಬಾರ್ಬಿಕ್ಯೂ ಮಾಡ್ತಿದ್ದಾರೆ, ಸಕ್ಕದಾಗಿ ಮಾಡ್ತಾನೆ ಅರ್ಪಿ ಮಾತ್ರ. ನಿಮ್ಗೇನಾದ್ರು ರೆಸಿಪಿ ಬೇಕು ಅಂದ್ರೆ ಹೇಳಿ, ಒಂದ್ ಟೈಮ್ ಅವ್ರ ಡಾಬಾಗ ಹೋಗ್ಬಿಟ್ಟು ರೆಸಿಪಿ ಮಾಡೋದು ಅವನ ಕೈಲಿ ಮಾಡಿಸ್ಬಿಟ್ಟು ತೋರಿಸ್ತೀನಿ. ನೋಡಿ ಗಾಯ್ಸ್, ಎಷ್ಟು ಕೆಲಸ ಹೇಳ್ತಾರೆ ನನಗೆ. ಬರೀ ನಾನು ಒಬ್ಳೇ ಕೆಲಸ ಮಾಡಬೇಕು, ಇವ್ರು ಯಾರು ಮಾಡಲ್ಲ. ಮತ್ತೆ ಕರೀತಿದ್ದಾರೆ ಕೆಲಸ ಮಾಡೋದಿಕ್ಕೆ. ಏನೋ ದರ್ಶು, ಏನೋ ಉಪ್ಪು ಖಾರ ಹಾಕ್ಬೇಕಂತೆ. ನೋಡಿ, ಆ ಚಿಕ್ಕ ಕೆಲ್ಸನು ನನ್ನ ಕೈಲೇ ಮಾಡಿಸ್ತಾರೆ, ಹಾಕದೇ ಇಲ್ಲ ಅಂತ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀವಿ ಆ್ಯಂಡ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳದೆ. ಸೊ ಮಿಕ್ಕಿದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಆಲ್ರೆಡಿ ತುಂಬ ಬೆಳಗ್ಗೆಯಿಂದ ಕಾರಲ್ಲೇ ಓಡಾಡಿ ಟಯರ್ಡ್ ಆಗಿ ಹೋಗಿದ್ವಿ. ಸೊ ಫ್ರೆಶ್ ಅಪ್ ಆಗಿ ಆಮೇಲೆ ಮಿಕ್ಕಿದ್ದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ಮಾಡಿದ್ರು. ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.